ಮಾತಾಡಕ್ಕಷ್ಟೇ ಬಂದಿದ್ದೀರಾ? ಇಲ್ಲ, ಸಂಬಂಧ ಕೇಳೋಣ ಅಂತ ಬಂದಿದ್ದೀರಿ. ಕರೀದಿದ್ರು ಕೆಲವರು ಕೇಳಿಸ್ಕೊಂಡು ಬರ್ತಾರ. ಬಾಳೆ ಎಲೆ ಊಟ. ಅಯ್ಯೋ, ಊಟನ ಹೇಳೋದೇ ಬೇಡ. ಚಿಕ್ಕು ಸರಿ ಹೋಗಿದಾರಾ? ಅವ್ರು ಸರಿಯಾಗಿ ಇದ್ದಿದ್ದು ಯಾವಾಗ? ಭಾವ ಮತ್ತೆ ಅಕ್ಕ ಮನೆ ಬಂದ್ಬಿಟ್ಟಿದ್ದಾರೆ ಆಫ್ಟರ್ ಲಾಂಗ್ ಟೈಮ್. ಈ ತರ ಲಾಂಗ್ ಟೈಮ್ ಆಗ್ಲೆಲ್ಲ ಬರ್ತಾರೆ. ನಮ್ ಎಲ್ಲರ ಕಡೆಯಿಂದ ನಿಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಸ್ಪಂದನಾ ಸೋಮಣ್ಣ. ಮೊದಲನೇದಾಗಿ ನ್ಯೂಸ್ ಫಸ್ಟ್ ವೀಕ್ಷಕರಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಇವತ್ತು ನ್ಯೂಸ್ ಫಸ್ಟ್ ತಂಡ ನಮ್ಮ ಸೆಟ್ಟಿಗೆ ಬಂದಿದೆ, ನಮ್ಮ ಕರಿಮಣಿ ಸೆಟ್ಟಿಗೆ ಬಂದಿದೆ. ಅದಕ್ಕೆ ನನ್ನ ಸಂಸಾರನ ಇವತ್ತು ನಿಮ್ಗೆಲ್ಲರಿಗೂ ಪರಿಚಯ ಮಾಡ್ತಿದ್ದೀನಿ. ನಮ್ ಎಲ್ಲರ ಕಡೆಯಿಂದ ನಿಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲನೇದಾಗಿ ನಮ್ಮ ಅತ್ತೆ ಕೂತಿದ್ದಾರೆ. ನಮಸ್ಕಾರ. ನಮಸ್ಕಾರ, ಆರಾಮಿದ್ದೀರಾ? ನಮ್ಮನೆಗ್ ಬಂದ್ಬಿಟ್ಟಿದ್ದೀರಾ? ಏನೋ ಅಪರೂಪಕ್ಕೆ ಅವಾಗ ಬೀಗ್ರ ಮನೆಗ್ ಬರೋಣ ಅಂತ. ಓ, ಬೀಗ್ರು ಮಾತಾಡ್ಕೊಳಕ್ ಬಂದಿದ್ದಾರೆ. ಮಾತಾಡಕ್ಕಷ್ಟೇ ಬಂದಿದ್ದೀರಾ? ಇಲ್ಲ, ಸಂಬಂಧ ಕೇಳೋಣ ಅಂತ ಬಂದಿದ್ದೀರಿ. ಸೊ ಹೇಳಿ, ಯುಗಾದಿ ಹಬ್ಬ ನೀವ್ ಹೆಂಗ್ ಸೆಲೆಬ್ರೇಟ್ ಮಾಡ್ತೀರಾ? ಮಾಮೂಲಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ದಂಗೆ. ಅಲ್ಲ, ನಿಮ್ ಮನೇಲಿ ಏನ್ ಸ್ಪೆಷಲ್ ಏನು ಅಂತ? ಸ್ಪೆಷಲ್ ಅಂತ ಅದೇ ಬೇವು ಬೆಲ್ಲ ತಿನ್ನೋದು, ಆಮೇಲೆ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಬಯಸೋದು, ಆಮೇಲೆ ಏನೋ ಸ್ವೀಟ್ ಮಾಡಿರ್ತಾರೆ. ನಮ್ಮ ಅತ್ತೆ ಮನ್ಸು ಎಷ್ಟು ಒಳ್ಳೆ, ಎಲ್ಲಾರು ಚೆನ್ನಾಗಿರ್ಲಿ ಅಂತ ತುಂಬಾ ಬಯಸ್ತಾರೆ. ಹೌದು, ನಂಗೆ ಗೊತ್ತಲ್ಲ. ಮಾವನ್ ಮಾತಾಡ್ಸು, ಹೋಗು ಹೋಗು. ಸೊ ನಮ್ಮ ಮಾವ ಯಾರ ಮನೇಲಿ ಯುಗಾದಿ ಸೆಲೆಬ್ರೇಟ್ ಮಾಡ್ತೀರಾ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ನಮ್ಮ ಮನೇಲಿ ಮಾಡೋದು ಅಥವಾ ನಮ್ಮ ಬೀಗರ ಮನೆಗೆ ಹೋಗೋಣ ಅಂತ. ಇದಕ್ಕೆಲ್ಲ ಬೀಗ ಹಂಗ. ಸರಿ, ನಾನೇನೋ ಯಾರ ಮನೆ ಅಂದ್ರೆ ನಮ್ಮ ಮನೆನಾ ಅವ್ರ ಮನೆನಾ? ಇರೋದು ಒಂದ್ ಮನೆ, ಬೀಗರು ಒಬ್ರಿದ್ದಾರೆ. ಡಿಸೈಡ್ ಮಾಡ್ಬೇಕು, ಇಲ್ಲಿ ನಮ್ಮ ಮನೇಲಿ ಮಾಡೋದು ಅಥವಾ ಇಲ್ಲಿ ಬರೋದಾ ಅಂತ. ಅವ್ರೇನು ಇನ್ನೂ ಕರಿತಾ ಇಲ್ಲ, ನೋಡೋಣ ಕರಿತಾರೆ ಏನು ಅಂತ. ತುಂಬಾ ಇಟ್ಕೊಂಡಿದ್ದೀರಾ. ಹೊಸದಾಗಿದಾರಲ್ಲ ಬೀಗರು. ಊಟ ಹಾಕ್ಸಿದ್ದಾರೆ. ಓಹೋ, ಮಗನಿಗೆ ಮಾತ್ರ ಊಟ ಸಿಕ್ಕಿದೆ, ನಮ್ಗೆ ಯಾರಿಗೂ ಸಿಕ್ಕಿಲ್ಲ. ಸೊ ಎರಡೇ ಮನೆ, ಇಲ್ಲ ಬೀಗ್ರು ಮನೆ, ಇಲ್ಲ ನಮ್ಮ ಮನೆ. ಅನುರಾಧನ ಅರುಂಧತಿನ ಅಂತ ಡಿಸೈಡ್ ಮಾಡ್ತಾರೆ. ಅದೇ ತರ ನೀವ್ ಹೇಳಿದೀಗ. ಇಲ್ಲ ನಾನು ಅರುಂಧತಿನೇ ಅಂತ ಹೇಳಿದ್ದು. ಹಂಗೆ ಅಷ್ಟೇ ಇರ್ಲಿ. ಮತ್ತೆ ಹೇಳ್ಬಿಡಿ ಒಂದ್ಸಲಿ. ಅಲ್ಲ, ಹುಷಾರು ಅಂತ. ಹುಷಾರು ಅಂತಿದ್ದಾರೆ. ಸೊ ಹೇಳಿ, ನೀವ್ ಯುಗಾದಿ ಏನ್ ಸ್ಪೆಷಲ್ ನಿಮ್ಗೆ? ನಾವು ನನ್ನ ಮನೆಯಲ್ಲಿ ಅದ್ಭುತವಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಹಬ್ಬದ ಅಡಿಗೆ ಮಾಡ್ತೀವಿ, ಚೆನ್ನಾಗಿ ಬಾರಿಸ್ತೀವಿ, ಕಡದ್ದಾಗಿ ಊಟ ಹೊಡೆದು ಒಂದು ಸಣ್ಣ ನಿದ್ದೆ ಹೊಡೆದು ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಸೂಪರ್. ಹಾಗೆ ನಮ್ಮ ಪ್ರಸನ್ನ ಅಂಕಲ್ ಇದ್ದಾರೆ. ಪ್ರಸನ್ನ ಅಂಕಲ್ ಹೇಳಿ. ಪ್ರಸನ್ನ ಅಂಕಲ್ ಅವರೇ, ಏನ್ ಹೇಳ್ಬೇಕು? ನಮ್ಮ ಮನೆಗ್ ಬಂದಿದ್ದೀರಾ ಹಬ್ಬದ ದಿನ. ನೀವು ಮನೇಲಿ ಹಬ್ಬ ಹೋಳಿಗೆ ಊಟ ಅಂತೂ ಹಾಕ್ಲಿಲ್ಲ ಹಬ್ಬದ ದಿನ. ಹೋಳಿಗೆ ಊಟ ಹಾಕ್ಲಿಲ್ಲ, ಅದೊಂದು ಬಹಳ ಬೇಜಾರಿದೆ. ನೀವು ಬೇಜಾರ್ ಮಾಡ್ಕೋಬೇಡಿ, ಸ್ವಲ್ಪ ಭಯ ಆಗತ್ತೆ. ಹಾಗೆಲ್ಲ ಏನಿಲ್ಲ, ತುಂಬಾ ಒಳ್ಳೆ ಮನುಷ್ಯ ನಾನು. ಆದ್ರೆ ಒಳ್ಳೆಯವ್ರು ಅನ್ಕೊಂಡೆ ಎಲ್ಲರೂ ನೋಡಿದ್ರೀಗ. ಒಳ್ಳೆಯವನಾಗೋದಕ್ಕೆ ಕಾರಣ ಯಾರು ಅಂತನೂ ಎಲ್ರಿಗೂ ಗೊತ್ತಾಗುತ್ತೆ ಅಲ್ವಾ? ಎಲ್ಲಾ ಬಣ್ಣಗಳು ಇರುವ ಸರ್ವ ಬಣ್ಣಗಳು ಬರ್ತಾ ಇದೆ ಹೊರಗೆ. ಹಾಗೆ ನಿಮ್ ಹೆಂಡತಿ ಮಕ್ಳು ಸೀರಿಯಲ್ ಅಲ್ಲ, ಇಲ್ಲ, ಸೀರಿಯಲ್ ಹೆಂಡತಿ ಮಕ್ಳೆ ಕೇಳ್ತಿರೋದು ನಾವು. ಸೀರಿಯಲ್ ಹೆಂಡತಿ ಮಕ್ಳು ಬಹುಶಃ ನಾವು ನೆಕ್ಸ್ಟ್ 27th ಆನ್ವರ್ಡ್ಸ್ ಮೋಸ್ಟ್ಲಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅನ್ಸುತ್ತೆ. ಒಟ್ಟಿಗೆ ಹೆಂಡತಿ ಮಕ್ಳು ಜೊತೆಗೆ. ಕೇಳ್ದೆ ಅಂತ ಹೇಳಿ ಅವ್ರನ್ನ. ಹಾಗೆ ನಮ್ಮ ಕ್ಯಾಪ್ಟನ್, ನಮಸ್ಕಾರ. ನಮಸ್ಕಾರ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಎಲ್ಲರಿಗೂ. ಎಷ್ಟು ನಮ್ ಕ್ಯಾಪ್ಟನ್ ಎಷ್ಟು ಕ್ಯೂಟ್ ಅಂತ ನೀವೆಲ್ಲ ನೋಡಿದೀರಾ. ಹೇಳಿ ಕ್ಯಾಪ್ಟನ್, ನೀವೇನ್ ಮಾಡ್ತೀರಾ ಯುಗಾದಿ? ಹಾಗೆ ಮೊಮ್ಮಗಳಿದ್ದಾಳೆ ಮನೇಲಿ, ಎಷ್ಟು ಸ್ಪೆಷಲ್ ಹೇಳಿ. ನಾನು ನನ್ನ ಮೊಮ್ಮಗಳು ಈ ಹಬ್ಬಕ್ಕೆ ನಮ್ಮ ಮನೆಗೆ ಬರ್ಬೇಕು ಅಂತ ಬಹಳ ಖುಷಿ. ಅವಳು ಕರ್ಸೋದು, ಇಲ್ಲಿ ಸೆಲೆಬ್ರೇಟ್ ಮಾಡೋದು ಹಬ್ಬ, ಅದೇ ಒಂದು ದೊಡ್ಡ ವಿಶೇಷ ನನಗೆ. ಅದೇ ಒಂದು ಖುಷಿಯಾದ ಸಮಾಚಾರ. ಮದುವೆ ಮಾಡ್ಕೊಂಡು ಹೋದ್ಮೇಲಂತೂ ಬೇಜಾರಾಗ್ಬಿಟ್ಟಿತ್ತು ನಮಗೆ. ಈಗ ಹಬ್ಬಕ್ಕೆ ಬಂದಿಯಾಳೆ, ಅವಳು ಬರೋ ನೆಪದಲ್ಲಿ ನಮ್ಮ ಬೀಗರು ಎಲ್ಲರನ್ನು ಕರೆದು ಒಂಥರ ವಿಶೇಷವಾಗಿ ಹಬ್ಬ ಆಚರಿಸೋಣ, ಹೋಳಿಗೆ ಊಟ ಮಾಡೋಣ, ಎಂಜಾಯ್ ಮಾಡೋಣ ಅಂತ ತುಂಬಾ ಆಸೆ ಇದೆ. ಸರಿ, ಆಯ್ತು. ಹಾಗೆ ಸೆಟ್ ಮೊಮ್ಮಗಳ ಬಗ್ಗೆ ಹೇಳಿದ್ರಿ. ಮನೇಲಿ ಒಂದ್ ಪುಟ್ಟ ಮೊಮ್ಮಗಳಿದ್ದಾಳೆ. ಈ ವರ್ಷ ಮೊದಲನೇ ಯುಗಾದಿ ಅನ್ಸುತ್ತೆ. ಮೊಮ್ಮಗಳ ಜೊತೆ ಎಷ್ಟು ಸ್ಪೆಷಲ್ ನಿಮ್ಗೆ? ಅಯ್ಯೋ, ತುಂಬಾನೇ ನೀವು ಕೇಳಿಸ್ಕೊಳ್ಳಿಲ್ಲ ಮಧ್ಯ. ನೀವು
ನೀವು ಮರ್ತೋಗ್ಬಿಟ್ರಿ ಮದ್ವೆ ಆದ್ಮೇಲೆ ಸುಮಾರು ಸಮಯ ಬಿಟ್ಟು ಬಂದಿದ್ದಾಳೆ ಅಂತ ಹೇಳಿದ್ರು ಅವರು. ಇಲ್ಲ ಇಲ್ಲ ಇಷ್ಟೊತ್ತವ್ರು ಹೇಳಿದ್ದು ಆ ಮೊಮ್ಮಗು ಬಗ್ಗೆ, ನಿನ್ನ ಬಗ್ಗೆ ಅಲ್ಲ. ಅವಳು ಐದನೇ ತಿಂಗಳು ಇನ್ನು. ಅವಳ ಆಟ ಪಾಠ ಎಲ್ಲ ಅವಳ ಒಂಥರ ಅವಳ ಜೊತೆ ಕಾಲ ಕಳೆಯೋದೇ ಒಂದು ವಿಶೇಷ. ನಿಜವಾಗ್ಲೂ ನಾನು ಫಿಲ್ಮ್ ಫೀಲ್ಡ್ ಅಲ್ಲಿ ತುಂಬಾ ಬ್ಯುಸಿಯಾಗಿದೆ. ನನ್ನ ಮಕ್ಕಳು ಸೋನು ಮೋನು ಅಂದ್ರೆ ನೇಹಾ, ಶ್ರುತಿ ಇವ್ರುಗಳದ್ದು ಆ ಒಂದು ಇದನ್ನೆಲ್ಲ ಅನುಭವಿಸಿರ್ಲಿಲ್ಲ ನಾನು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ. ಅವರಮ್ಮ ಈಗ ಒಂದು ಮೊದಲನೇ ತಿಂಗಳು, 2ನೇ ತಿಂಗಳು, 5ನೇ ತಿಂಗಳು ಈ ತರ ಚಿಕ್ಕ ಮಕ್ಕಳಾಗಿದ್ದಾಗ ಆ ಮಕ್ಕಳದು ನಾನು ಅನುಭವಿಸೇ ಇರ್ಲಿಲ್ಲ. ಈಗ ಆ ಸಂತೋಷನ ಸೇರಿಸ್ಕೊಂಡು ಈ ನನ್ನ ಮೊಮ್ಮಗಳ ಜೊತೆ ಆಟ ಆಡ್ಕೊಂಡು ಹಾಡ್ಕೊಂಡು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಲೈಫ್ನ ಅಂತ ಹೇಳ್ಬೇಕು. ನಾನ್ ಚಿಕ್ಕು ಚಿಕ್ಕು ಹೇಳಿ. ಇಲ್ಲಮ್ಮ, ಕಾಸು ತುಂಬಾ ಶಾರ್ಟೇಜ್ ಬಿದ್ಬಿಟ್ಟಿದೆ. ಅಯ್ಯೋ ಅಲ್ಲ, ರಾತ್ರಿ ಹೋಗ್ ಬನ್ನಿ ಚಿಕ್ಕು. ಅದೇ ಕರೀತಾ ಇದ್ದಾನೆ, ರಿಷಿ ಕರೀತಾ ಇದ್ದಾನೆ. ತಿರ್ಗಾ ಇನ್ನೊಂದ್ ರೌಂಡು. ಅಲ್ಲ ಮನೇಲಿ ಇನ್ನೊಬ್ಳಿದಾಳೆ. ಅದೇ ಇನ್ನೊಬ್ಳಿದಾಳೆ, ಅವಳನ್ನ ಏನಾದ್ರು ದಡ ಸಾಕ್ಸೋಕೆ ಪ್ರಯತ್ನ ಮಾಡೋಕೆ ಅಂತ ಅನ್ಕೊಂಡಿದ್ದೀನಿ. ಸೊ ಅದೇ 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 ಹೇಳಿ. ಹಾ ಹಬ್ಬ ಮಾಡ್ಬೇಕು, ಏನ್ ಮಾಡೋದು, ನಾವು ಕರೀದಿದ್ರು ಕೆಲವರು ಕೇಳಿಸ್ಕೊಂಡು ಬರ್ತಾರಲ್ಲ, ಆಮೇಲೆ ಅವ್ರವರೇ ಒಬ್ಬಟ್ಟುಗಳು ತಂದು ಬಿಡ್ತಾರೆ, ಅವ್ರವರೇ ಅದ್ರಲ್ಲಿ ವಿಷ ಹಾಕ್ಬಿಡ್ತಾರೆ, ಅವ್ರವರೇ ತಿಂದ್ವಿ ಅಂತಾರೆ. ನನ್ನ ಹೆಂಡತಿ ಮಕ್ಕಳು ಸುಮ್ಮನೆ ಇರಬಾರ್ದೆ, ಕದ್ದು ಮುಚ್ಚಿ ತಿಂದ್ಬಿಟ್ಟು ಆಮೇಲೆ ಬಾಯಿ ಪಡ್ಕೋತಾರೆ. ಯಾಕೋ ಅಳಿಯ ತುಂಬಾ ಕಣ್ಣು ಹಾಕ್ತಾ ಇದ್ದಾನೆ. ಸೊ ಹಾಗಾಗಿ ನೀನ್ ಮನೆಗೆ ಬರ್ತಿರೋದು ತುಂಬಾ ಸಂತೋಷ, ಆದ್ರೆ ಆ ನನ್ ಮಗನ್ ಜೊತೆ ಬರ್ತಿರೋದು ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ ಅಷ್ಟೇ. ಇಷ್ಟೇ ವಿಷಯ. ಎಷ್ಟು ಪ್ರೀತಿಯಿಂದ ಮಾತಾಡಿರೋ ನಮ್ ಚಿಕ್ಕುಗೆ ಇನ್ನೊಂದು ಕ್ವಶನ್ ಕೇಳಲ್ಲ, ಆಮೇಲೆ ಇನ್ಯಾರಿಗಾರು ಬೈದ್ರೆ ಅಂತ ಭಯಕ್ಕೆ ಪ್ರೀತಿಯಿಂದ ಮಾತಾಡೋದೇ ಅಪರೂಪ, ಹಾಗಾಗಿ ಹೆಚ್ಚಿಗೆ. ಸೊ ಅಂದ್ರೆ ಎಷ್ಟೇ ಮನ್ಸಲ್ಲಿ ಬೇಜಾರಿದ್ರು ಪಾಪ ಎಲ್ಲರೂ ಬಂದ್ರು ಸುಮ್ನೆ ಇದ್ದಾರೆ. ಸೊ ಅಷ್ಟೇ ಸಾಕು, ಏನಂತೀರಾ? ಹೌದೌದು. ಸೊ ಮನೇಲಿ ಚಿಕ್ಕು ಹೆಂಗೆ ನೀವು ಸೆಲೆಬ್ರೇಟ್ ಮಾಡೋದು ಯುಗಾದಿ? ಮನೆಯಲ್ಲಿ ನಾವು ಸೌತ್ ಕೆನರಾದವರು, ನಮಗೆ ಸೌರಮಾನ ಯುಗಾದಿ ನಮಗೆ ಏಪ್ರಿಲ್ 14th ಬರುತ್ತೆ. ನಮಗೆ ಮಾಮೂಲಿ ಎಲ್ಲ ಯುಗಾದಿಗಳ ತರನೇ ವರ್ಷದ ಆರಂಭ ಅಲ್ವಾ. ಯೂಶಲಿ ನಮ್ ಕಡೆ ಎಲ್ಲ ಹೋಮ ಗಿಮ ಎಲ್ಲ ಮಾಡ್ತಾರೆ. ಸೊ ಮನೆಗಳಲ್ಲಿ ಅದೆಲ್ಲ ಮಾಡೋದಕ್ಕಾಗಲ್ಲ. ಯಥಾ ಪ್ರಕಾರ ಬೇವು ಬೆಲ್ಲ ಮತ್ತೆ ದೇವರ ಪೂಜೆ, ಮತ್ತೆ ಅಲ್ಲೆಲ್ಲ ಏನಂತಂದ್ರೆ ಹೊಸ ಜಾತಕ ಓದೋದು, ಪಂಚಾಂಗ ಓದೋದು, ಜಾತಕ ಅಲ್ಲ ಪಂಚಾಂಗ ಶ್ರವಣ ಅದೆಲ್ಲ ಇರುತ್ತೆ. ಅದೆಲ್ಲ ಬಹಳ ಮುಖ್ಯ ಯುಗಾದಿಯ ಸಂದರ್ಭದಲ್ಲಿ. ಸೊ ಮನೆಯೆಲ್ಲ ಊಟ ತಿಂಡಿ ಮಾಡ್ಕೊಂಡು ಇದ್ ಮಾಡೋದಷ್ಟೇ. ಇವತ್ತಿನ ದಿನ ಸುಗ್ಗಿ, ಝೊಮೊಟೊ, ಮಣ್ಣು ಮಸಿ ಎಲ್ಲ ಬಂದ್ಬಿಟ್ಟು ಈ ವಿಶೇಷ ಅಡಿಗೆಗಳಿಗೆ ಅರ್ಥವೇ ಇಲ್ಲಂಗ ಆಗೋಗ್ಬಿಟ್ಟಿದೆ. ನೀವು ಅದೇನೋ ಬಾಕ್ಸ್ ಅಲ್ಲಿ ತಂದು ಕೊಟ್ಬಿಟ್ರೆ ಸೆಟ್ಟಿಗೆ ತುಂಬಾ ಖುಷಿ ಆಗುತ್ತೆ. ಆವತ್ ಶೂಟಿಂಗ್ ಇದ್ರೆ ಖಂಡಿತ ಕೆಲಸ ಮಾಡೋಣ. ಓ ಎಸ್, ಸೂಪರ್ ಸೂಪರ್. ನೆಕ್ಸ್ಟ್ ನನ್ ತಂಗಿ ಇದ್ದಾಳೆ ಇಲ್ಲಿ. ಅರೆಮಾ ಹೇಳಿಮಾ. ಹಾಯ್, ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಭರತವ್ರು ಇದ್ದಾರಲ್ಲ ಅದಕ್ಕೆ ಭರತ್ ಅವ್ರು ಇರೋದ್ರಿಂದ ನಾಚಿಕೆ ಆಗ್ತಿದೆ. ಭರತ್ ಬಂದಿದ್ದಾರೆ, ಯುಗಾದಿಗೆ ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ, ಮಾತೇ ಬರ್ತಿಲ್ಲ. ಮತ್ತೆ ನಮ್ಮ ಅಕ್ಕ ಬಂದಿದ್ದಾಳೆ, ಇನ್ನೂ ಖುಷಿ ಆಗ್ತಾ ಇದೆ. ಪರವಾಗಿಲ್ಲ, ನಿಂಗೆ ಅಷ್ಟು ಖುಷಿ ಆಗ್ತಿದೆ. ನಿಮ್ ಭಾವ ಬಂದಿದ್ದಾರೆ. ಭಾವ ಅಂದ್ರೆ ಭಯ ಆಗುತ್ತೆ. ಇಲ್ಲ ಸರ್, ಕೆಲಸದವ್ರು ಇದ್ದಾರೆ ಮನೇಲಿ. ಕೆಲ್ಸದವ್ರು ಇದಾರೆ ಚಿಕ್ಕು. ನಾನಿದ್ದಾಗ ಎಲ್ಲ ನನ್ ಕೈಲೇ ತೊಳಸಿ ಬೆಳೆಸಿ ಮಾಡ್ತಿದ್ರಿ. ಇವಾಗ ಕೆಲ್ಸದವ್ರು ಇದಾರ ಮನೇಲಿ. ಕೆಲಸದವಳು ಇದಾರಲ್ಲ, ಇವರಿಬ್ರೆ ಇದಾರಲ್ಲ, ಇನ್ ಕೆಲಸದವ್ರು ಬೇರೆ. ತುಂಬಾ ಚೆನ್ನಾಗಿದೆ, ಖುಷಿ ಆಗ್ತಿದೆ. ಎಲ್ರ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಓ, ತುಂಬಾ ಸೆಲೆಬ್ರೇಷನ್ ಇರ್ಬೇಕು ಅನ್ಸುತ್ತಲ್ಲ. ತುಂಬಾ ಅಂದ್ರೆ ತುಂಬಾ. ಏನೇನ್ ಮಾಡಿದ್ರಿ ಲಂಚ್ಗೆ? ಬಾಳೆ ಎಲೆ ಊಟ? ಅಯ್ಯೋ, ಊಟನ ಹೇಳೋದೇ ಬೇಡ, ಅಷ್ಟಿತ್ತು, ಅದ್ ಹೇಳಕ್ಕೆ ಆಗಲ್ಲ. ನಮ್ಮ ನನ್ ಮೈದಾ ಇತ್ತು, ಮೈದು ಕ್ಯೂಟು. ಹೇಳೋ, ಹ್ಯಾಪಿ ಯುಗಾದಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮನೆಗ್ ಬಂದಿದ್ಯಾ ಯುಗಾದಿಗೆ? ಏನೋ ಆಪ್ಷನ್ ಇಲ್ಲದೆ ಬಂದೆ. ನಿಮ್ ತಂಗಿಗೆ ಸ್ವಲ್ಪ ದೂರ ಡೇಟ್ ಬೇಕಿತ್ತು, ಬಂದೆ ಅಂತ ಹೇಳು. ನಿಮ್ ತಂಗಿಗೆ ಸ್ವಲ್ಪ ದೂರ ಇರಕ್ ಹೇಳಿ. ನಮ್ಮನೇಲಿ ಜೋರಾಗಿ ಅಣ್ಣ ಅತ್ತಿಗೆ ನೀವೆಲ್ಲ ಇದ್ರಲ್ಲ, ಎಲ್ಲ ಚೆನ್ನಾಗಿ ಎಣ್ಣೆ ಸ್ನಾನ ಮಾಡಿಸಿ ನಮ್ಮ ಅಣ್ಣನ್ಗೆ
ನೋಡ್ಬೇ ಬಹಳ ಖುಷಿ ಪಟ್ಟೆ ನಮ್ಮ ಅಣ್ಣ ಅತ್ಗೆ ಜೊತೆಲಿ ಅದೇ ಸ್ನಾನ ಅಲ್ಲ ಏನು ಅಣ್ಣ ಅತ್ಗೆ ಜೊತೆಲಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ ನೋಡಿ ಬಹಳ ಖುಷಿ ಆಯ್ತು ಅಂತ ಹೇಳಕ್ ಹಾಗೆ ನಿಮ್ ಅಣ್ಣಂಗೆ ಇಂಟ್ರೊಡ್ಯೂಸ್ ಮಾಡಿಸ್ಬಿಡು. ಇವರು ನಮ್ಮ ಅಣ್ಣ. ಯಾಕಂದ್ರೆ ನಾನ್ ಮಾತಾಡಲ್ಲ, ಸಾರಿ, ನನ್ ಕೋಪ ಇದೆ ಇನ್ನು. ಎಷ್ಟೇ ಆದ್ರೂ ಗಂಡ ಹೆಂಡತಿ ಜಗಳ ಅಷ್ಟೇ. ಯಾವಾಗ್ಲೂ ನಮ್ಮ ಮಧ್ಯ ಸೇತುವೆನೆ ಭರತ್, ಅದಕ್ಕೆ ನೀನೇ ಭರತ್ ಕೇಳ್ಬಿಡು ಕ್ವಶನ್ ಎಲ್ಲ. ಅಣ್ಣ ಮಾತಾಡೋಣ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದು ನನ್ನ ತಮ್ಮ ಇಟ್ಟು ಪ್ರಶ್ನೆ ಕೇಳ್ತಾರೆ, ತುಂಬಾ ಖುಷಿ ಇದೆ. ಬರೀ ಬೇವು ತಿತ್ತಿರೋರ್ ಜೊತೆ ನಾನೇನ್ ಮಾತಾಡ್ಲಿ. ಸದ್ಯ ಬೆಲ್ಲ ಆದ ನಂತರ ತಮ್ಮ ಪ್ರಶ್ನೆ ಕೇಳ್ತಾರೆ, ಖುಷಿ ಇದೆ. ಅದ್ ಬಿಟ್ರೆ ಏನು ನೀನೇನಾದ್ರು ಪ್ರಶ್ನೆ ಕೇಳಿರ್ತೀರಿ. ಯುಗಾದಿ ಹಬ್ಬ ಹೇಗ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ವೈಫ್ ಮನೆಗ್ ಬಂದಿದ್ದೀರಾ, ಫಸ್ಟ್ ಮೊದಲನೇ ಹಬ್ಬ ಮದ್ವೆ ಆದ್ಮೇಲೆ ಹೇಗನ್ಸ್ತಾ ಇದೆ? ಅದು ನಮ್ ವೈಫ್ ಬೇಜಾರ್ ಮಾಡ್ಕೋಬಾರ್ದು ಅಂತ ಹೇಳಿ ನಮ್ಮ ಚಿಕ್ಕುಗೆ ಇನ್ಫ್ಲೂಯೆನ್ಸ್ ಮಾಡಿಸಿ ನಮ್ ವೈಫ್ ಜೊತೆ ಬಂದಿದೀವಿ ನಮ್ಮ ವೈಫ್ ಮನೆಗೆ. ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ, ತುಂಬಾ ಖುಷಿಯಿಂದ. ಒಂಥರ ನಮ್ಮ ಸಂಸಾರ ಆನಂದ ಸಾಗರ ಇದ್ದಾಗ. ಈ ಪ್ರಶ್ನೆ ಕೇಳಲೇಬೇಕು, ನಿಮ್ದು ನಿಮ್ ಅತ್ತೆ ಮಾವನ್ ಬಾಂಡಿಂಗ್ ಬಗ್ಗೆ ದಯವಿಟ್ಟು. ತುಂಬಾ ನನ್ಗೆ ಅವ್ರಂದ್ರೆ ತುಂಬಾ ಇಷ್ಟ. ಅಷ್ಟು ಪ್ರೀತಿ ಅಂದ್ರೆ ನಂಗೆ ಅವ್ರಂದ್ರೆ ನನ್ಗೆ ಮಾತೇ ವೆಂಕಿ ಮಾವ ಐ ಲವ್ ಯು. ನನಗೆ ಅಷ್ಟು ಪ್ರೀತಿ ಇದೆ. ಒಂದ್ ಚೈನ್ ಕೊಟ್ಟಿದಾರೆ ನಂಗೆ, ನಾನ್ ಮಲ್ಕೋಬೇಕಾದ್ರು ಬಿಚ್ತಾ ಇಲ್ಲ. ಝೂಮ್ ಹಾಕಿ ಒಂಚೂರು ಚೈನಿಗೆ ಪ್ಲೀಸ್. ನಾನ್ ಮಲ್ಕೋಬೇಕಾದ್ರು ಬಿಚ್ತಾ ಇಲ್ಲ ಈ ಚೈನ್. ಇಲ್ಲ, ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿ ಮಲ್ಕೋಬೇಕಾದ್ರು ಬಿಚ್ತಾ ಇಲ್ಲ ನಾನು ಇದನ್ನ. ತುಂಬಾ ಖುಷಿ ಇದೆ. ನನ್ ತವ್ರ ಮನೆ ಬಗ್ಗೆ ಹಿಂಗೆಲ್ಲ ಮಾತಾಡ್ಬೇಡ ಅಂತ ಹೇಳ್ಬಿಡು. ಒಳ್ಳೇದೇ ತರ ಹೇಳ್ತಾ ಇರೋದು ನಾನು. ಅವ್ರು ಸರ್ಕಾಸ್ಟಿಕ್ ಆಗೆಲ್ಲ ಹೇಳ್ಬೇಡ ಅಂತ ಹೇಳು. ಗೌರವ ಇರ್ಲಿ, ಚಿನ್ನದ ಚೈನ್ ಕೊಟ್ಟಿದ್ದಾರೆ. ಅದೇ ಅದಕ್ಕೆ ಕಷ್ಟಪಟ್ಟು ನಮ್ ಚಿಕ್ಕ ನೋಡಿ ಎಷ್ಟು ಕ್ಯೂಟ್ ಆಗಿ ಜಗಳ ಆಡ್ತಾ ಇದಾರೆ ಅಲ್ಲ. ಮತ್ತೆ ನೀವು ನಿಮ್ ಮನೇಲಿ ಹೆಂಗೆ ಯುಗಾದಿ ಮಾಡ್ತೀರಾ ಹೇಳಿ? ಆಮೇಲೆ ಆಸ್ ಯೂಶುವಲ್ ಮಾಮೂಲಿ ಏನು ಹಬ್ಬದ ಊಟ, ಮಾವಿನಕಾಯಿ ಚಿತ್ರಾನ್ನ, ಒಬ್ಬಟ್ಟು ಎಲ್ಲ ಮಾಡಿ ಎಲ್ಲ ಒಟ್ಟಿಗೆ. ಹಬ್ಬ ಅಂದ್ರೆ ಪೂಜೆ ಮಾಡಿ ಅದೆಲ್ಲ ಇರುತ್ತೆ, ಬಟ್ ಫ್ಯಾಮಿಲಿ ತುಂಬಾ ಖುಷಿಯಾಗಿ ಟೈಮ್ ಕಳಿತೀವಿ. ನನಗೂ ನಮ್ಮೆಲ್ಲಂತೂ ಎವ್ರಿ ಡೇ ಹಬ್ಬನೇ ನನಗೆ. ಸೊ ನೆಕ್ಸ್ಟ್ ನಮ್ಮ ಚಿಕ್ಕಮ್ಮ. ನಮಸ್ತೆ, ಹ್ಯಾಪಿ ಯುಗಾದಿ. ನಿಮ್ಗೂ ಎಲ್ಲಾರ್ಗೂ ಹ್ಯಾಪಿ ಯುಗಾದಿ. ನಿನ್ಗೂ ಅಷ್ಟೇ. ಹೋಗ್ಲಿ ಬಿಡು. ಅಲ್ಲ ಹೋಗ್ಲಿ ಬಿಡೋಲ್ಲ, ನಾವೆಲ್ಲರೂ ಹೇಳಾಯ್ತು, ನೀವು ತಿಂಡಿ ಮುಖ ನೋಡ್ಕೊಂಡು ಹೋಗ್ಬಿಟ್ಟಿದ್ದೀರಾ. ಫಸ್ಟ್ ಹೊಟ್ಟೆ ಪಾಡು, ಆಮೇಲೆ ಮಿಕ್ಕಿದ್ದೆಲ್ಲ. ಸೊ ಫಸ್ಟ್ ಹೇಳಿ, ಏನೋ ಮಗಳು ಅಳಿಯನ್ನ ಮನೆಗ್ ಕರೆದಿದ್ದೀರಾ, ಬಾಳೆ ಎಲೆ ಊಟ ಹಾಕಿದೀರಾ, ಎಲ್ಲ ಅತಿಥಿ ಸತ್ಕಾರಗಳೆಲ್ಲ ನಡೀತಾ ಇದೆ. ಎಲ್ಲ ನಿಮ್ ಕೈಲೇ ನಡೀತಿದೆ, ನಿಮ್ದೇ ಕೆಲ್ಸಗಳೆಲ್ಲ. ಅದು ಅಳಿಯಂದ್ರು ಕತ್ತಿನ ಪಟ್ಟಿ ಹಿಡಿದು ಹಾಕಿಸ್ಕೊಂಡಿದ್ದಾರೆ ಊಟನ. ನನ್ಗೇನು ಹಾಕೋ ಒಂಚೂರು ಐಡಿಯಾನು ಇಲ್ಲ. ಅಂದ್ರೆ ಈಗ ಅಳಿಯನ್ ಮೇಲೆ ಸ್ವಲ್ಪ ಪ್ರೀತಿ ಇದೆ ಅಂತ ಗೊತ್ತಾಗ್ತಿದೆ. ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ಒಂದ್ ಹೇಳ್ಬಿಡಿ. ಎಲ್ಲ ಅಂತ ಬರೋ ಅಷ್ಟು ಪ್ರೀತಿ. ಕತ್ತಾಗೂ ಇದ್ಯಾ? ಇಲ್ಲ, ಅಳಿ ಅಂದ್ರೆ ಕಂಟು ಮಾಡ್ತಾ ಇದ್ದೆ. ಇಲ್ಲ, ತುಂಬಾ ಪ್ರೀತಿ ಲವ್. ಚಿಕ್ಕಮ್ಮ ಅವ್ನ್ ಫೋನ್ ತೋರ್ಸಿದ ತಕ್ಷಣ ಇಷ್ಟ ಇದ್ ಮಾಡ್ತಿರಲ್ಲ, ಯಾಕೆ ಚಿಕ್ಕಮ್ಮ? ಯಾರಿಗೂ ಹೆದರ್ಲಿಲ್ಲ. ಏನಿದೆ ಅಂತ ಫೋನಲ್ಲಿ? ಸುಮ್ನೆ ನಮ್ಮಿಬ್ರ ಪರಸ್ಪರ ಅಭಿಮಾನದ ವಿಷಯಗಳಿವೆ ಆ ಫೋನಲ್ಲಿ. ಅಭಿಮಾನದ ವಿಷಯಗಳು. ಸರಿ, ನಾನ್ ಮನೆಯಿಂದ ಹೋದ್ಮೇಲೆ ನಾನು ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರಾ? ಕಸ ಗುಡಿಸುವಾಗ, ಒರೆಸುವಾಗ ಸಿಕ್ಕಾಪಟ್ಟೆ ಮಿಸ್ ಶತ್ರು ಹುಟ್ಟಿದಾನಲ್ಲ ನನ್ನ ಹೊಟ್ಟೆಲಿ, ಅವನೊಬ್ಬ ಮಿಸ್ ಮಾಡ್ಕೋತ. ಚಿಕ್ಕು ಸರಿ ಹೋಗಿದಾರ ಇವಾಗ? ಚಿಕ್ಕು ಸರಿ ಹೋಗಿದಾರಾ? ಅವ್ರು ಸರಿಯಾಗಿ ಇದ್ದಿದ್ ಯಾವಾಗ ಹೊಸದಾಗಿ ಸರಿ ಹೋಗಕ್ಕೆ? ಒರಿಜಿನಲ್ ಮನೇಲಿ ಚೆನ್ನಾಗಿ ಏನೇನೋ ರುಚಿಯಾಗಿ ಅಡ್ಗೆ ಮಾಡ್ಕೊಂಡು ಎಲ್ಲ ಅವತ್ತು. ಇಲ್ಲ, ಅವ್ರು ಮಾಡೋದೇ ಇಲ್ಲ ಅವ್ರ ಮನೇಲಿ. ಅವ್ರ ಅಮ್ಮ ಅತ್ತೆ ಇಬ್ರೇ ಮಾಡೋದು, ಇವ್ರೇನು ಮಾಡಲ್ಲ. ಏನಿದ್ರು ಸಹಕಾರ ಹೆಚ್ಚೋದು, ತುರಿಯೋದು, ಇಂಥ ಸಹಕಾರಗಳು ಅಷ್ಟೇ. ನಾವು ಡೈನಿಂಗ್ ಟೇಬಲ್ ಅಲ್ಲಿ ಒಟ್ಟಿಗೆ ಕೂತ್ಕೊಂಡು ಅದೆಲ್ಲ ಚೆನ್ನಾಗಿದ್ಯಾ ಅಂತ ಒಂದು ವಿಚಾರ ಪರಿಪ್ಲುತವಾದ ಅಭಿಪ್ರಾಯ ಹೇಳ್ತೀವಿ. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫಸ್ಟ್ ತುಂಬಾ ಖುಷಿ ಆಗಿದೆ ಆಕ್ಚುಲಿ ನನಗೆ. ನಮ್ಮ ಭಾವ ಮತ್ತೆ ಅಕ್ಕ ಮನೆಗೆ ಬಂದ್ಬಿಟ್ಟಿದ್ದಾರೆ ಆಫ್ಟರ್ ಲಾಂಗ್ ಟೈಮ್. ಈ ತರ ನನಗೆ ಅನ್ಸುತ್ತೆ, ನಾನು ಡೈಲಿ ಮಿಸ್ ಮಾಡ್ಕೋತೀನಿ ಅವಳನ್ನ. ಸೊ ಹಾಗಾಗಿ ಈ ತರ ಹಬ್ಬಗಳು ಅವಾಗವಾಗ ಬರ್ತಾ ಇರ್ಲಿ, ಅವಾಗವಾಗ ಭಾವ ಇನ್ಫ್ಲೂಯೆನ್ಸ್ ಮಾಡ್ತಾ ನಮ್ಮ ಮನೆಗೆ ಬರ್ತಾ ಇರಿ. ಆದ್ರೆ ಬನ್ನಿ ಬನ್ನಿ ಬನ್ನಿ, ಬೇಡ ಅನ್ನಲ್ಲ ನಾವು. ತುಂಬಾ
ತುಂಬಾ ಒಳ್ಳೆಯವ್ರು ನಾವು, ಬೇಡ ಅನ್ನಲ್ಲ ಯಾರು ಬಂದ್ರು. ಆದ್ರೆ ಅಲ್ಲಲ್ಲ, ಆದ್ರೆ ಮನೆಗ್ ಬರ್ತೀರಿ, ಆದ್ರೆ ಮನೆಯಿಂದ ಹೋಳಿಗೆ ಒಬ್ಬಟ್ಟು ಏನು ತರಬೇಡಿ ನೆಕ್ಸ್ಟ್ ಟೈಮ್ ಇಂದ. ಹಬ್ಬಕ್ಕೆ ನೀವು ಅಷ್ಟೇ ಬನ್ನಿ, ಏನು ಹಬ್ಬ ಚೆನ್ನಾಗಿ ಮಾಡೋಣ. ಸರ್ ನೋಡಿದ್ರಲ್ಲ, ನಮ್ ಸೆಟ್ ಅಲ್ಲಿ ಸುಮಾರು ಜನ ಮಿಸ್ಸಿಂಗು. ಆದ್ರೆ ಎಲ್ರ ಪರವಾಗೂ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಅಂದ್ರೇನೆ ಹೊಸ ಬಟ್ಟೆ ಹಾಕೊಳ್ಳೋದು, ಚೆನ್ನಾಗಿ ಹೋಳಿಗೆ ಊಟ, ಬಾಳೆ ಎಲೆಯಲ್ಲಿ ಚೆನ್ನಾಗಿ ಊಟ ಮಾಡೋದು, ಕಾರ್ಡ್ಸ್ ಆಡೋದು, ಹೀಗೆಲ್ಲ. ಹಾಗೆ ನೆಕ್ಸ್ಟ್ ಡೇಗೆ ವೇಟ್ ಮಾಡ್ಕೊಂಡು ಒಳ್ಳೆ ನಾನ್ ವೆಜ್ ಊಟ ತಿನ್ನೋದು ನಮ್ ಪ್ರಕಾರ. ಬಟ್ ಇಲ್ಲೂ ಅಷ್ಟೇ ತುಂಬಾ ಖುಷಿ ಆಗ್ತಿದೆ. ನಮ್ಮ ಅತ್ತೆ ಮಾವ ಎಲ್ರು ಬಂದಿದ್ದಾರೆ. ಅವ್ರು ನಮ್ಮ ಮನೆಗೆ ಯಾಕೆ ಬಂದಿದ್ದಾರೆ, ಹೋಳಿಗೆ ವಿಷಯ ಏನು, ಇದೆಲ್ಲ ನೋಡಿ. ಇದೆಲ್ಲ ನೋಡ್ಬೇಕು ಅಂದ್ರೆ ನೀವು ಕರಿಮಣಿ ಪ್ರತಿದಿನ ಸಂಜೆ 6 ಗಂಟೆಗೆ ನೋಡ್ಬೇಕು. ಇಷ್ಟು ದಿನ ಇಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಕರಿಮಣಿ ಮೇಲೆ ನಿಮ್ಮ ಪ್ರೀತಿ ಸದಾ ಇರ್ಲಿ ಅಂತ ಹೇಳ್ತಾ ಎಲ್ಲರಿಗೂ ವಿ ಆಲ್ ಲವ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಪ್ರತಿದಿನ ಸಂಜೆ 6 ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ ಕರಿಮಣಿ.